ಹಲೋ ಫ್ರೆಂಡ್ಸ್, ಐ.ಎನ್.ಡಿ ಮೋಟರ್ಸ್ ರಾಮಮೂರ್ತಿ ನಗರ. ನೋಡ್ಬೋದು ಪಲ್ಸರ್ 220 ಸರ್ವಿಸಿಂಗ್ ಮಾಡಿದ್ರಲ್ವ. ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೆ. ಗಾಡಿ ಅಂಡರ್ ಪ್ರಾಸೆಸ್ ನಡೀತಾ ಇತ್ತು. ಸೊ ಇವತ್ತು ಕಂಪ್ಲೀಟ್ ರೆಡಿ ಆಗಿದೆ. ಒಂದು ರೌಂಡ್ ಓಡಿಸು. ಗಾಡಿ ಕಂಪ್ಲೀಟ್ ರೆಡಿ ಆಗಿದೆ. ಗಾಡಿ ಇದ್ರಲ್ಲಿ ಬಂದುಬಿಟ್ಟು ಇಂಜಿನ್ ವರ್ಕ್ ಆಗಿದೆ. ಇಂಜಿನ್ರಲ್ಲಿ ಏನಂದರೆ ಏನಿದ್ದಿಲ್ಲ, ಕಂಪ್ಲೀಟ್ ಇಂಜಿನ್ ರೀಸ್ಟೋರ್ ಆಗಿದೆ. ಆಮೇಲೆ ಫ್ರಂಟ್ ಟೈರ್ ಚೇಂಜು, ಕಂಪ್ಲೀಟ್ ಬ್ರೇಕ್ಸು, ಕ್ಯಾಲಿಪರು ಎಲ್ಲ ಓವರಾಲ್ ಆಗಿದೆ. ಹಿಂದೆ ಚೈನ್ ಸ್ಪ್ರಾಕೆಟ್ ಚೇಂಜ್ ಆಗಿದೆ. ಮೀಟ್ರ್ ಫ್ರೇಮ್ ಒಂದು ಹೋಗಿತ್ತು, ಮೀಟ್ರ್ ಫ್ರೇಮು ಚೇಂಜ್ ಆಗಿದೆ. ಮೀಟ್ರ್ ಫ್ರೇಮ್ ಹೊಸದು. ಬಲ್ಬ್ಸು, ಆಮೇಲೆ ವೈರಿಂಗ್ ಸಂಬಂಧಪಟ್ಟಿದ್ದು ಸುಮಾರು ಪ್ರಾಬ್ಲಮ್ಸ್ ಇತ್ತು. ಇದರಲ್ಲಿ ಬ್ಯಾಟ್ರಿ ಪ್ರಾಬ್ಲಮ್ ಇತ್ತು, ರೆಕ್ಟಿಫೈಯರ್ ಪ್ರಾಬ್ಲಮ್ ಇತ್ತು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಗಾಡಿ ಇದ್ರಲ್ಲಿ ಏನು ಪಿನ್ ಟು ಪಿನ್ ಎಲ್ಲ ಕೆಲಸ ಆಗಿದೆ. ನೀವೇ ನೋಡ್ಬೋದು. ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಟರ್ನ್ ಬಾರ ಬೇಗ. ನೋಡ್ಬೋದು 1000 RPM ನಿಂತಿದೆ. ಇಂಜಿನ್ ಸೌಂಡ್ ತೋರಿಸು. ಇಂಜಿನ್ ಸೌಂಡ್ ಕೇಳ್ಬೋದು ಹೆಂಗಿದೆ. ಒಳ್ಳೆ ಜಿನಿಯನ್ ಥರನೇ ಇದೆ. ಗಾಡಿ ಪಿನ್ ಟು ಪಿನ್ ನೀಟಾಗಿ ರೆಡಿ ಆಗಿದೆ. ಈ ಗಾಡಿ ರೆಡಿ ಮಾಡೋಕ್ಕೆ ಕಮ್ಮಿ ಅಂದ್ರೂ ನಮಗೆ ತುಂಬ ಟೈಮ್ ಆಗಿಬಿಡ್ತು. ಏನಕ್ಕಂದರೆ ಅಷ್ಟು ಕಂಪ್ಲೇಂಟ್ಸ್ ಇತ್ತು. ಒಂದು ಬಿಟ್ಟರೆ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಸೊ ಕಸ್ಟಮರ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಯೂಶ್ವಲಿ ಈ ಥರ ಗಾಡಿಗಳು ತೊಂದರೆಗಳು ಕೊಡಲ್ಲ. ಸೊ ನೀವು ರೆಗ್ಯುಲರಾಗಿ ಸರ್ವಿಸಿಂಗ್ ಮೇಂಟೈನ್ ಮಾಡಬೇಕಾಗಿ ಬರುತ್ತೆ. ಅಟ್ಲೀಸ್ಟ್ 6 ಮಂತ್ಸಿಗೆ ಒಂದು ಸತಿ ಜನರಲ್ ಸರ್ವಿಸ್ ಮಾಡಿಸಿ. ಇಲ್ಲಾಂದರೆ ನಮಗೆ ವರ್ಕ್ ಜಾಸ್ತಿ, ನಿಮಗೆ ದುಡ್ಡು ಖರ್ಚು ಜಾಸ್ತಿ. ಸೊ ಆ ಪ್ರಾಬ್ಲಮ್ ಬರ್ಕೂಡ್ದು ಅಂದರೆ ಗಾಡಿ ನೀವು ಟೈಮ್ ಟು ಟೈಮ್ ಸರ್ವಿಸಿಂಗ್ ಮಾಡಿಸಿ. ನಾನು ನೋಡಿ ಫ್ರೆಂಡ್ಸ್, ಇದೆ ಕಂಪ್ಲೀಟ್ ಗಾಡಿ ರೆಡಿ ಆಗಿದೆ. ಐ.ಎನ್.ಡಿ ಮೋಟರ್ಸ್ನಿಂದ ಧನ್ಯವಾದ. सर्विस करा को नहीं था भैया ये